ನೀವೆಲ್ಲ ಈ ಒಂದು ಹಾಡನ್ನು ಕೇಳಿರುತ್ತೀರಿ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಮೂಗೂರು ಮಲ್ಲಪ್ಪನವರ ಅರ್ಥಗರ್ಭಿತ ಸಾಲುಗಳಾದ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗಾಗುಂಡಿ. ಈ ಸಾಲಿನ ಅರ್ಥವೇನೆಂದರೆ, ಮಾನವನಾಗಿ ಜನಿಸಿದ ಮೇಲೆ ಈ ಭೂಮಿಯಲ್ಲಿ ಏನನ್ನು ಕಾಣದಿದ್ದರೂ ಜೋಗ ಜಲಪಾತದ ಸೌಂದರ್ಯವನ್ನು ಜೀವನದಲ್ಲಿ ಒಮ್ಮೆ ಆದರೂ ಕಣ್ತುಂಬಿಕೊಳ್ಳಲೇಬೇಕು ಎಂದು. ಹೀಗೆ ಏಕೆ ಹೇಳಿದ್ದಾರೆ? ಜೀವನದ ಸತ್ಯ ಅರಿಯಬೇಕಾದರೆ ಜೋಗ ಜಲಪಾತವನ್ನು ಕಂಡು ಪ್ರಕೃತಿಯ ಮಹಿಮೆಯನ್ನು ಕಂಡಾಗ ಎಂತಹ ಅಹಂಕಾರವಿದ್ದರೂ ಕರಗಿ ಹೋಗುತ್ತದೆ. ಅದರ ನೀರಿನ ರಭಸ, ಅದರ ಶಕ್ತಿ ಅಗಾಧವಾದದ್ದು, ಆದರೂ ಅದು ಪ್ರಕೃತಿಗೆ ಸೌಂದರ್ಯವನ್ನೇ ನೀಡುತ್ತದೆ. ಮಾನವನಲ್ಲಿ ನಾನು ಎಂಬ ಅಹಂಕಾರ ಕರಗಿ ಹೋಗಿ ನಿಶ್ಚಲತೆ, ವಿನಯ ಹಾಗೂ ಕೃತಜ್ಞತಾ ಭಾವಗಳು ಮೂಡಿಕೊಳ್ಳುತ್ತವೆ. ಎಲ್ಲವೂ ಶಾಶ್ವತವಲ್ಲ, ಪ್ರಕೃತಿಯ ಮುಂದೆ ಮಾನವ ಚಿಕ್ಕವನು ಎಂಬ ಅರಿವನ್ನು ಮೂಡಿಸುತ್ತದೆ. ವಿಶ್ವವಿಖ್ಯಾತ ಜೋಗ ಜಲಪಾತದ ರಮಣೀಯ ದೃಶ್ಯಾವಳಿಯನ್ನು ಎಲ್ಲರೂ ತಮ್ಮ ಕಣ್ಣುಗಳಲ್ಲಿ ತುಂಬಿಕೊಳ್ಳಬೇಕೆಂಬ ಹಂಬಲ ಎಲ್ಲರಲ್ಲಿಯೂ ಇರುತ್ತದೆ. ಕನ್ನಡ ನಾಡಿನ ಭಗೀರಥಿ ಎಂದು ಕರೆಯಿಸಿಕೊಳ್ಳುವ ಶರಾವತಿ ನದಿಯು ಕೇವಲ ಕರ್ನಾಟಕದಲ್ಲಿ ಮಾತ್ರ ಹರಿಯುವ ನದಿಯಾಗಿದೆ. ಶರಾವತಿ ನದಿ ಸೃಷ್ಟಿಸುವ ಜೋಗ ಜಲಪಾತವಿರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಹಾಗೆ ಈ ಶರಾವತಿ ನದಿಯ ಉಗಮ ಸ್ಥಾನವಿರುವುದು ಸಹ ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥ ಎಂಬುವಲ್ಲಿ. ಶರಾವತಿ ನದಿ ಜನ್ಮ ತಾಳಿದ ಕತೆ ರಾಮಾಯಣದ ಸಹ್ಯಾದ್ರಿ ಖಂಡದಲ್ಲಿ ಬರುತ್ತದೆ. ಪ್ರಭು ಶ್ರೀರಾಮಚಂದ್ರರ ಬಾಣದಿಂದ ಶರಾವತಿ ನದಿಯು ಹುಟ್ಟಿಕೊಳ್ಳುತ್ತದೆ ಎಂಬ ಐತಿಹ್ಯವೂ ಇದೆ. ಈ ನದಿಯ ಉಗಮ ಸ್ಥಾನಕ್ಕೆ ಅಂಬುತೀರ್ಥ ಎಂಬ ಹೆಸರು ಬಂದಿದೆ. ಅಂಬು ಎಂದರೆ ಬಾಣ ಎಂಬ ಅರ್ಥ. ಹೀಗೆ ಶ್ರೀರಾಮಚಂದ್ರರ ಬಾಣದಿಂದ ಹುಟ್ಟಿದ ಈ ನದಿಗೆ ಶರಾವತಿ ಎಂಬ ಹೆಸರು ಬರುತ್ತದೆ. ಶರ ಎಂದರೂ ಸಹ ಬಾಣ ಎಂಬ ಅರ್ಥವನ್ನೇ ಸೂಚಿಸುತ್ತದೆ. ಶರಾವತಿ ನದಿಯು ಹೆಸರಿಗೆ ತಕ್ಕಂತೆ 80 ಕಿಲೋಮೀಟರ್ ನಷ್ಟು ದೂರ ಬಾಣದಂತೆ, ಅಂದರೆ ಅತಿಯಾದ ವೇಗದಲ್ಲಿ ಚಲಿಸುತ್ತದೆ. ಹೀಗೆ ಶರಾವತಿ ನದಿಯು ಹೊಸನಗರ, ಸಾಗರ, ಉತ್ತರ ಕನ್ನಡ, ಸಿದ್ದಾಪುರ ಈ ಎಲ್ಲ ತಾಲೂಕುಗಳಲ್ಲಿ ಹರಿದು ಹೊನ್ನಾವರದಲ್ಲಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ. ಸುಮಾರು 830 ಅಡಿಗಳ ಎತ್ತರದಿಂದ ಹರಿಯುವ ಜೋಗ ಜಲಪಾತವು ಕರ್ನಾಟಕ ಭಾರತದಲ್ಲಿ ಮಾತ್ರವಲ್ಲದೆ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಎತ್ತರದ ಜಲಪಾತಗಳಲ್ಲಿ ಒಂದು. ಕರ್ನಾಟಕದಲ್ಲಿಯೇ ಹುಟ್ಟಿ ಕರ್ನಾಟಕದಲ್ಲಿಯೇ ಹರಿದು ಕರ್ನಾಟಕದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುವ ಏಕೈಕ ಪ್ರಮುಖ ನದಿ ಎಂದರೆ ಅದು ಶರಾವತಿ ನದಿ. ಉದಾಹರಣೆಗೆ ಬೇರೆ ನದಿಗಳನ್ನು ತೆಗೆದುಕೊಂಡರೆ ಕೃಷ್ಣಾ ನದಿಯು ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಹರಿಯುತ್ತದೆ. ಕಾವೇರಿ ನದಿಯು ಕರ್ನಾಟಕದಲ್ಲಿ ಉಗಮವಾಗಿ ತಮಿಳುನಾಡಿನಲ್ಲಿ ಹರಿಯುತ್ತದೆ. ಕರ್ನಾಟಕದಲ್ಲಿ ಮಾತ್ರ ಹುಟ್ಟಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವ ಏಕೈಕ ನದಿ ಎಂದು ಶರಾವತಿ ನದಿಗೆ ಹೇಳಲಾಗುತ್ತದೆ. ಈ ನದಿಯ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂದು ಹೇಳಬಹುದು. ಶರಾವತಿ ಜಲವಿದ್ಯುತ್ ಯೋಜನೆಯಿಂದ ಉತ್ಪತ್ತಿಯಾಗುವ ವಿದ್ಯುತ್ ಇಡೀ ಕರ್ನಾಟಕಕ್ಕೆ ವಿದ್ಯುತ್ ಸರಬರಾಜು ಸಂಪರ್ಕವನ್ನು ನೀಡುತ್ತದೆ. ಹೊನ್ನಾವರದಲ್ಲಿ ಶರಾವತಿ ನದಿಗೆ ಅಡ್ಡವಾಗಿ ನಿರ್ಮಿಸಲಾಗಿರುವ ರೈಲ್ವೆ ಸೇತುವೆಯು ಕರ್ನಾಟಕದ ಅತಿ ಉದ್ದದ ರೈಲ್ವೆ ಸೇತುವೆ ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ. ಸುಮಾರು 12 ಉಪನದಿಗಳು ಶರಾವತಿ ನದಿಗೆ ಸೇರುವುದರಿಂದ ಈ ನದಿಗೆ ಬಾರಗಂಗಾ ಎಂಬ ಹೆಸರು ಇದೆ. ಉತ್ತರ ಕನ್ನಡ ಜಿಲ್ಲೆಯ ಇಡಗುಂಜಿ ಹಾಗೂ ಸಾಗರದ ಸಿಗಂದೂರು ಚೌಡೇಶ್ವರಿ ದೇವಾಲಯವು ಈ ಶರಾವತಿ ನದಿಯ ತಟದಲ್ಲಿ ಇರುವ ಪ್ರಸಿದ್ಧ ದೇವಾಲಯಗಳಾಗಿವೆ. ಕರ್ನಾಟಕದಲ್ಲಿ ಸರಬರಾಜು ಆಗುವ ವಿದ್ಯುತ್ನ 40% ವಿದ್ಯುತ್ ಶರಾವತಿ ಜಲವಿದ್ಯುತ್ ಯೋಜನೆಯಿಂದಲೇ ಲಭಿಸುತ್ತದೆ. ಈ ಶರಾವತಿ ನದಿಯನ್ನು ಮಲೆನಾಡಿಗರ ಜೀವ ನದಿ ಎಂದು ಹೇಳಲಾಗುತ್ತದೆ. ಈ ಶರಾವತಿ ನಿರ್ಮಿಸುವ ಜೋಗ ಜಲಪಾತವು ರಾಜ, ರಾಣಿ, ರೋರರ್, ರಾಕೆಟ್ ಎಂಬ 4 ಧಾರೆಗಳಾಗಿ ಧುಮ್ಮುಕುವ ದೃಶ್ಯವನ್ನು ಕಣ್ತುಂಬಿಕೊಳ್ಳುವುದೇ ಮಹದಾನಂದ. ಗೇರುಸೊಪ್ಪ ಪ್ರದೇಶದ ಬಳಿ ಹರಿಯುವ ಈ ಹೊಳೆಗೆ ಗೇರುಸೊಪ್ಪ ಹೊಳೆ ಎಂದು ಹೇಳಲಾಗುತ್ತದೆ. ಹಾಗೆಯೇ ಜೋಗ ಜಲಪಾತಕ್ಕೆ ಗೇರುಸೊಪ್ಪ ಜಲಪಾತ ಎಂದು ಹೇಳಲಾಗುತ್ತದೆ. ಈ ಜಲಪಾತವು ಭಾರತದಲ್ಲಿನ ಅತಿ ಎತ್ತರದ ಜಲಪಾತ ಎಂಬ ಖ್ಯಾತಿಯನ್ನು ಹೊಂದಿದೆ. ಭಾರತದಲ್ಲಿ ಮಾತ್ರವಲ್ಲ, ಏಷ್ಯಾ ಖಂಡದಲ್ಲಿ ಅತ್ಯಂತ ಎತ್ತರದ ಜಲಪಾತಗಳಲ್ಲಿ ಜೋಗ ಜಲಪಾತದ ಹೆಸರು ಬರುತ್ತದೆ. 1964ರಲ್ಲಿ ಸಾಗರ ತಾಲೂಕಿನ ಲಿಂಗನಮಕ್ಕಿ ಎನ್ನುವಲ್ಲಿ ಲಿಂಗನಮಕ್ಕಿ ಜಲಾಶಯವು ಲೋಕಾರ್ಪಣೆಯಾಗಿದ್ದು, ಇದರಲ್ಲಿ ಸುಮಾರು 193 ಅಡಿ ಎತ್ತರ ಹಾಗೂ 2.4 ಕಿಲೋಮೀಟರ್ ಉದ್ದವಿರುವ ಈ ಜಲಾಶಯವು 151.75 ಟಿಎಂಸಿ ನೀರನ್ನು ಸಂಗ್ರಹಿಸಿರಬಹುದು. ಈ ಅಣೆಕಟ್ಟಿನಲ್ಲಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಘಟಕ ಸಹ ಕಾರ್ಯನಿರ್ವಹಿಸುತ್ತಿದೆ. ಗೇರುಸೊಪ್ಪದಲ್ಲಿ ಗೇರುಸೊಪ್ಪ ಅಣೆಕಟ್ಟು
2002ರಲ್ಲಿ ನಿರ್ಮಿಸಲಾಗಿದೆ. ಹೀಗೆ ಹೊನ್ನಾವರ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಪ್ರಕೃತಿ ಸೌಂದರ್ಯವು ಹೆಚ್ಚಾಗಿ ಇರಲು ಈ ಶರಾವತಿ ನದಿಯೇ ಪ್ರಮುಖ ಕಾರಣ ಎಂದು ಹೇಳಬಹುದು. ಕರ್ನಾಟಕವನ್ನು ಜಲಪಾತಗಳ ನಾಡು ಹಾಗೂ ನದಿಗಳ ನಾಡು ಎಂದು ಕರೆಯಲು ಈ ಶರಾವತಿ ನದಿಯು ಒಂದು ಪ್ರಮುಖ ಕಾರಣವೆನಿಸಿಕೊಳ್ಳುತ್ತದೆ. ಸ್ನೇಹಿತರೆ, ಇದಾಗಿತ್ತು ಇಡೀ ಕರ್ನಾಟಕಕ್ಕೆ ಬೆಳಕನ್ನು ನೀಡುವ ಶರಾವತಿ ನದಿಯ ಕುರಿತು ಹಲವು ವಿಶೇಷ ಮಾಹಿತಿಗಳು. ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೂ ತಪ್ಪದೆ ವಿಡಿಯೋವನ್ನು ಶೇರ್ ಮಾಡಿ. ತಪ್ಪದೆ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬೆಂಬಲ ನಮಗೆ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೇರಣೆಯಾಗುತ್ತದೆ. ಆದ್ದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.